ಕಾಮತರು ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸ ಕಾಮತರಿಗೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಎಲ್ಲಿಂದ ಹಣ ಬಂತು? ನಮ್ ಸರ್ಕಾರದಿಂದ ಹಣ ಬಂತು ಹೇಳ್ತಾರಲ್ಲ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಯಾವುದೇ ಸರ್ಕಾರಗಳಿರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಜೆಡಿಎಸ್ ಸರ್ಕಾರ, ಯಾವುದೇ ಪಾರ್ಟಿಯ ಶಾಸಕನಿರಲಿ, ಎವ್ರಿ ಇಯರ್ 2 ಕೋಟಿ ರೂಪಾಯಿ MLA ಗ್ರಾಂಟ್ಗಳು ಬರುತ್ತೆ. ಯಾವ ಸರ್ಕಾರ ಇದ್ರು, ಯಾವ ಪಾರ್ಟಿ MLA ಇರಲಿ, ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಪಾರ್ಟಿ MLA ಇರಲಿ, ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಪಾರ್ಟಿ ಇರಲಿ, ಅವರು ಜೆಡಿಎಸ್ ನ ಸರ್ಕಾರ ಇರಲಿ, 2 ಕೋಟಿ ಪ್ರತಿ ವರ್ಷ ಬರುತ್ತೆ. ಇದು 5 ವರ್ಷಕ್ಕೆ 10 ಕೋಟಿ ಬರುತ್ತೇನೆ. ಇದು ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಮಾಡಿದ್ರೆ ವೇದವ್ಯಾಸ ಕಾಮತರಿಗೆ ಅನುದಾನ ಬಂದಿದೆ ಅಂತ ಹೇಳುವಂತ ಮಾತನ್ನ ಹೇಳುವಂತ ಅಧಿಕಾರ ಅವರಿಗಿಲ್ಲ. ವಿಧಾನ ಪರಿಷತ್ ಸದಸ್ಯರಿಗೂ 2 ಕೋಟಿ ಇದೆ. ಇಟ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಇಟ್ ಈಸ್ ಡೀಮ್ಡ್. ಬರಲೇಬೇಕದು. ಕರ್ನಾಟಕದ 75 ವರ್ಷದ ಸ್ವತಂತ್ರದ ನಂತರದ ಇತಿಹಾಸದಲ್ಲಿ MLA ಫಂಡ್ ಅನ್ನ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ, ಎಂತ ಕಷ್ಟದ ಪರಿಸ್ಥಿತಿ ಇಲ್ಲಾದ್ರೂ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ ಆಗಲಿಲ್ಲ. ಹಾಗಾಗಿ ಅದು ಬರಲೇಬೇಕು. ಅದನ್ನ ಗುದ್ದಲಿ ಪೂಜೆ ಮಾಡಿದ್ರೆ ವೇದವ್ಯಾಸ ಕಾಮತರು ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಗುದ್ದಲಿ ಪೂಜೆ ಮಾಡ್ತಾ ಇಲ್ಲ ಇವರು ಅಂತ ಕೇಳ್ತಾರಲ್ಲ, ಇದು ಒಂದು. ಇನ್ನೊಂದು ಬಹಳ ಒಳ್ಳೆಯ ಸ್ಟೋರಿ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಸರಿಸುಮಾರು ಒಂದು 24 ಕೋಟಿ ರೂಪಾಯಿ PWD ಅನುದಾನವನ್ನ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಮೊದಲನೇದಾಗಿ ತಿಳ್ಕೊಳ್ಳಿ, ಮಂಗಳೂರಿನ ಜನತೆಗೆ ಹೇಳ್ತೇನೆ, ಮಾಧ್ಯಮದವರಿಗೆ ಹೇಳ್ತೇನೆ, ನಗರ ಭಾಗದ ಶಾಸಕರಿಗೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಶಾಸಕರಿಗೆ PWD ಅನುದಾನ ಬರುವುದೇ ಇಲ್ಲ. ಇದು ಎಲ್ಲವೂ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆದ ಕಾರಣ ನಗರಾಭಿವೃದ್ಧಿ ಇಲಾಖೆಯವರೇ ಹಣ ಕೊಡಬೇಕು. ಇಲ್ಲಿ ಮಂಗಳೂರಿನ ನಗರದೊಳಗಡೆ ಒಂದೇ ಒಂದು ರಸ್ತೆ PWD ಇಲ್ಲದ ಕಾರಣ, PWD ರಸ್ತೆಗಳು ಇಲ್ಲದ ಕಾರಣ PWD ಅನುದಾನ ಬರೋದಿಲ್ಲ. ಆದ್ರೆ ನಮ್ಮ ಸರ್ಕಾರ ಇರುವಾಗ 150 ಕೋಟಿಗೂ ಹೆಚ್ಚಿನ PWD ಅನುದಾನವನ್ನ ನಗರ ಭಾಗಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೇನೆ ನಾನು. ದಟ್ ಈಸ್ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಆಧಾರದಲ್ಲಿ. ಬಿಕಾಸ್ ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ರಸ್ತೆ ಮಾಡ್ತಾರೆ, PWD ರಸ್ತೆ ಮಾಡ್ತಾರೆ, ಇನ್ನಿತರ ಇಲಾಖೆಯವರು ಅವರವರ ರಸ್ತೆಯನ್ನ ಜಿಲ್ಲಾ ಪಂಚಾಯತ್ ರಸ್ತೆ ಮಾಡ್ತಾರೆ. ಹಾಗೆ ಅವರವರ ರಸ್ತೆಯನ್ನು ಅವರವರೇ ಮಾಡ್ಬೇಕು, ನಗರ ಪಾಲಿಕೆ ರಸ್ತೆಯನ್ನು ನಗರ ಪಾಲಿಕೆಯವರೇ ಮಾಡ್ಬೇಕು. ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ಕುಡಿಯಂತ ಸರಿಸುಮಾರು 150 ಕೋಟಿಗೂ ಹೆಚ್ಚಿನ ಅನುದಾನವನ್ನ ನಮ್ಮ ಸರ್ಕಾರ ಇರುವಾಗ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಇರುವಾಗ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ ಒಂದು 24-25 ಕೋಟಿ ರೂಪಾಯಿ ಕಾಮಗಾರಿ ಹತ್ರ ನನಗೆ ಟೆಂಡರ್ ಆಗಿ ಸಂಪೂರ್ಣ ಆಗುವಾಗ ಇಲೆಕ್ಷನ್ ಅನೌನ್ಸ್ ಆಯಿತು. ಇಲೆಕ್ಷನ್ ಆದ ಸಂದರ್ಭದಲ್ಲಿ ಆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಿಕ್ಕೆ ಆಗಲಿಲ್ಲ. ತದನಂತರ ನಮ್ಮ ಸರ್ಕಾರ ಹೋಯಿತು, ಹೊಸ ಸರ್ಕಾರ ಕಾಂಗ್ರೆಸ್ ಬಂತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೊಟ್ಟಂತ ಪ್ರಥಮ ಆದೇಶ ಏನಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಆದೇಶ ಸರ್ಕಾರ ಇರುವಾಗ ಯಾವೆಲ್ಲ ಕಾಮಗಾರಿಗಳ ಆದೇಶ ಕೊಟ್ಟಿದೆ ಅದನ್ನ ತಡೆ ಹಿಡಿಯಲಾಗಿದೆ ಅಂತೇಳಿ ಆದೇಶ ಕೊಟ್ಟರು. ಅವಾಗ ಈ 24-25 ಕೋಟಿ ಕಾಮಗಾರಿಗಳು ತಡೆ ಹಿಡಿಯಲಾಗಿತ್ತು. ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅನುಮತಿ ತಗೊಂಡು ಸ್ಯಾಂಕ್ಷನ್ ಮಾಡಿದಂತ 24-25 ಕೋಟಿಯ ಕಾಮಗಾರಿಗಳನ್ನ ತಡೆ ಹಿಡಿದ್ರು. ಅವಾಗ 24-25 ಕಾಮಗಾರಿಗಳಿಗೆ ಕೂಡ ನಾನು ಗುದ್ದಲಿ ಪೂಜೆ ಮಾಡಿ ಆಗಿತ್ತು, ಶಿಲಾನ್ಯಾಸ ಮಾಡಿ ಆಗಿತ್ತು. ಅದ್ರ ಎಲ್ಲಾ ಫೋಟೋ, ಎಲ್ಲಾ ದಾಖಲೆ PWD ಇಲಾಖೆಯ ಇಂಜಿನಿಯರ್ಗಳೊಂದಿಗೆ ನಾನು ಸತೀಶ್ ಜಾರಕಿಹೊಳಿ ಅವರ ಮಂತ್ರಿಗಳ ಹತ್ರ ಹೋದೆ. ಸರ್, ಗುದ್ಲಿ ಪೂಜೆ ಆಗೋದಾಗಿತ್ತು ನೋಡಿ ಸರ್. ಗುದ್ಲಿ ಪೂಜೆ ಆದ ನಂತರ ನೀವು ನಿಲ್ಲಿಸಿದ್ರೆ ನೀವೊಂದು ಬಹಳ ದೊಡ್ಡ ರೀತಿಯ ನಾಯಕರು, ನಿಮ್ಮ ಒಂದು ಹೆಸರಿಗೆ ಒಳ್ಳೆಯ ಹೆಸರು ಬರಲ್ಲ, ನೀವು ಗುದ್ಲಿ ಪೂಜೆ ಆದ ಕಾಮಗಾರಿ ನಿಲ್ಲಿಸಬಾರ್ದು ಸರ್. ಅವರು ತಕ್ಷಣ ಅಧಿಕಾರಿಗಳಿಗೆ ಕರೆದು ಕೇಳಿದ್ರು, ಗುದ್ಲಿ ಪೂಜೆ ಆಗಿದೇನ್ರಿ ಅಂತ. ಹೌದು ಅಂತ ಹೇಳಿ. ಯಾವಾಗ ಅಂತ ಕೇಳಬೇಕು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಮಂಗಳೂರಿಗೆ ಬಂದಾಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ SC ಸೆಕ್ರೆಟರಿ, ಕೆಳ ಹಂತದ ಎಲ್ಲಾ ಅಧಿಕಾರಿಗಳು ಆಗಿದೇನ್ರಿ ವೇದವ್ಯಾಸ ಕಾಮತ ಕಾಮಗಾರಿ ಅಂತ ಕೇಳಿ, ಆಗಿದೆ. ಹಾಗಾದ್ರೆ ಇದಕ್ಕೆ ರೆಕಮೆಂಡ್ ಮಾಡಿ ನಾಳೆ ಲೆಕ್ಕ ಕೊಡಿ, ಅನುಮೋದನೆ ಕೊಡ್ತೇನೆ. ಕಾಮತ್ರ, ಯು ಡೋಂಟ್ ವರಿ, ಐ ವಿಲ್ ಗಿವ್ ದ ಆರ್ಡರ್. ನೀವು ಗುದ್ಲಿ ಪೂಜೆ ಮಾಡಿದಂತ ನಿಲ್ಲಿಸಬಾರ್ದು. ಅದು ಈ ಹಿಂದೆ ಆರ್ಡರ್ ಕೊಟ್ಟ ನಿಲ್ಲಿಸಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಸರಿ ಇಲ್ಲ, ಅದು ತಪ್ಪು ಅಂತ ಹೇಳಿ ಭಾವನೆ ಹೇಳ್ತೇನೆ, ಕೊಡಿಸ್ತೇನೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಧನ್ಯವಾದ ಕೊಡ್ತೇನೆ. ತಡೆ ಹಿಡಿದ ಕಾಮಗಾರಿಗಳಿಗೆ ಅವರು ಅನುಮತಿ ಕೊಟ್ಟರು. ಆ 25 ಕೋಟಿ ಕಾಮಗಾರಿಗಳನ್ನ ನಮ್ಮ ಸರ್ಕಾರ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಪಡ್ಕೊಂಡು ಮಾಡಿದಂತ ಕಾಮಗಾರಿಗಳ ಕಾಂಗ್ರೆಸ್ ಸರ್ಕಾರ ಬಂದ ತಡೆ ಹಿಡಿದ ನಂತರ ಪುನರಪಿ ಇವತ್ತು ಸತೀಶ್ ಜಾರಕಿಹೊಳಿ ಅನುಮತಿ ತೆಗೆದುಕೊಂಡು ಆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ವೇದವ್ಯಾಸ ಕಾಮತ್ರ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟ ಹಣ ಅಂತ ಕೇಳ್ತಾರಲ್ಲ ಈ ಪುಣ್ಯಾತ್ಮ.